ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್, ಇವತ್ತು ನಾವು ನಮ್ಮ ಮನೇಲಿ ಬಿರಿಯಾನಿ ಮಾಡ್ತಿದೀವಿ. ಸ್ಪೆಷಲ್ ಏನಂತಂದ್ರೆ ಇವತ್ತು ನಾನೇ ಬಿರಿಯಾನಿ ಮಾಡ್ತಿದ್ದೀನಿ ಗೈಸ್. ಬೈಲಿ ವಿಕ್ರಮ ಬೇತಾಳ ಕತೆ ಗೊತ್ತಲ್ಲ, ಆತರ ಹತ್ಕೊಂಡು ಹೋಗ್ತೀನಿ. ಹತ್ತು ಒಂದ್ ನಿಮಿಷ ಹತ್ತಪ್ಪ. ಇಲ್ಲಿ ಏನ್ ಮಾಡಲ್ಲ, ಬೀಳ್ಸಲ್ಲ, ಹತ್ತಿಲಿ. ಹತ್ತಪ್ಪ, ಇಲ್ಲಿ ಏನೂ ಆಗಲ್ಲ. ಕೈ ಕರೆಕ್ಟಾಗಿ ಇಡ್ಕ, ನೀಟಾಗಿ ಇಡ್ಕ. ಮೈಕ್ ಬಿದ್ದೋಗ್ಬಿಡ್ತು ಗೈಸ್, ಹಂಗಾಗಿ ಎತ್ಕೊಳಕ್ ಆಗಲ್ಲ. ಅಷ್ಟೊತ್ತಿಗೆ ಓಡೋಗ್ಬಿಡ್ತು ನಮ್ಮಪ್ಪ. ಇಲ್ಲಿ ನೋಡಿ, ನಮ್ಮನೇಲಿ ಇವತ್ತು ಬಿರಿಯಾನಿ ಮಾಡೋದಕ್ಕೋಸ್ಕರ ವಿಜಯದೆಲ್ಲ ಕೂಗ್ತೈತೆ. ಸೈಡ್ ಬಾ, ಇಲ್ಲಿ ಒಂಚೂರು ಬಾರಪ್ಪ. ಒಂದ್ಸರಿ ಹತ್ತಪ್ಪ, ನೋಡೇ ಬಿಡ. ಒಂದ್ಸರಿ ಹತ್ತಪ್ಪ. ಯಾವ್ದು ನೋವು, ಅದೇನೋ ನೋವು ಬರಲ್ಲ. ಇಲ್ಲಿ ನೋಡಿ, ಎದೆಯಲ್ಲಿ ಕಲ್ಲಿರೋನ್ಗೆ ಅವೆಲ್ಲ ನೋವಾಗಲ್ಲ, ಆಯ್ತಾ? ಬಾ ಇಲ್ಲಿ ಹತ್ತ. ಹತ್ತು 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 ನೋಡೋಣ. ಫುಲ್ ಹಂಗಲ್ಲ, ಫುಲ್ ಬಿಡಪ್ಪ ನೀನು. ಬಾರ ಬಿಡು, ಎತ್ತೀನಿ, ನಿಜ ಎತ್ತೀನಿ. ನೀನು ಮೇಲೆ ಇಟ್ಕೊ. ಒಂಚೂರು ಯಾರಿಗಾಗಲ್ಲ, ಏನು ಮಾಡಲ್ಲ. ಬಿರಿಯಾನಿ ಮಾಡ್ತೀನಿ ಅಷ್ಟೇ, ಏನು ಮಾಡಲ್ಲ. ಹತ್ತು. ನಿನ್ ಹೊಟ್ಟೆ ಇಟ್ಟಿದೆ ಇಲ್ಲಿ, ಏನು ಇಲ್ಲಿ ಇದೆಲ್ಲಿ ಚುಚ್ಚುತ್ತೆ? ಹಾ, ಏನ್ ಮಾಡ್ತಾರೆ? ಎಂತ ತರ್ಲೇನು ಮಾಡ್ತಿಲ್ಲ. ಹತ್ತಿ ಕೂರು ಅಂತಂದ್ರೆ ತರ್ಲೆ ಮಾಡ್ತಾರೆ. ಅಂದ್ರೆ ಏನೇಂತ ಹೇಳಿ ನಿಂಗೆ ಗೈಸ್? ಏನಂತಂದ್ರೆ ಇಲ್ಲಿ ನೋಡಿ, ಅದಕ್ಕೋಸ್ಕರ ಐಟಮ್ಗಳು ರೆಡಿ ಮಾಡ್ಕೊಂಡಿದ್ದಾರೆ. ಬಿರಿಯಾನಿ ಎಲೆಗಳು ರೆಡಿ ಇದೆ, ಎಲ್ಲ ರೆಡಿ ಮಾಡು. ರೆಡಿ ಇರೋದನ್ನ ಮತ್ತೆ ರೆಡಿ ಮಾಡಕ್ಕೆ ನೀವು ಸುಮ್ಮನೆ ಮಾಡ್ತಾನೆ. ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ. ಎಲ್ಲ ಇದು ಮಾಡು, ಬೇಗ ಮಾಡು. ನೀವು ಇದಂತ ತುಂಬ ಇಷ್ಟ ಅಲ್ವಾ ನಿನಗೆ? 2 ಪ್ಲೇಟ್ ನೀವು ತಿನ್ನೋ, 1 ಪ್ಲೇಟ್ ನಾನು ತಿಂತೀನಿ. 2 ಪ್ಲೇಟ್ ತಿನ್ನಕ್ಕೆ ಇದೇನು ಹೋಟ್ಲಾ? ಮನೆ ಕಣಪ್ಪ, ಎಷ್ಟು ಬೇಕಷ್ಟು ತಿನ್ಬೋದು ಹೊಟ್ಟೆ ತುಂಬ. ಯಾಕೆ ಹೋಟ್ಲಾ ಇದು? ಚಿನ್ನು ಮಡಿ ಗೈಸ್. ಅದಕ್ಕೋಸ್ಕರ ಐಟಮ್ಗಳು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಟೊಮೊಟೊ ಆಲ್ರೆಡಿ ಹೆಚ್ಕೊಂಡಾಯ್ತು, ಈರುಳ್ಳಿ ಹೆಚ್ಕೊಂಡಿದ್ದು, ಮೆಣಸಿನ್ಕಾಯಿ ಹೆಚ್ಕೊಂಡಾಯ್ತು. ಇದೆಂತ ಕೊತ್ತಂಬರಿ ಸೊಪ್ಪು ಮತ್ತೆ ಮಿಂಟ, ಇದು ಮಸಾಲ, ಚಕ್ಕೆ ಲವಂಗ. ನೋಡಿ, ನಮ್ಮ ಅಪ್ಪನ್ ಗೊತ್ತಾಗ್ತಿದೆ ನೋಡಿ, ವಿಡಿಯೋ ಓಪನ್ ಮಾಡಿದ್ರೆ ಮಾತಾಡಕ್ಕೆ ಬರಲ್ಲ, ಅದೆಲ್ಲ ಗೊತ್ತಾಗುತ್ತೆ. ಫಸ್ಟ್ ಎಣ್ಣೆ ಹಾಕ್ಬಿಡೋಣ ಗೈಸ್ ಬಾಣ್ಲಿಗೆ. ಎಣ್ಣೆ ಎಷ್ಟು ಹಾಕಪ್ಪ ಹೇಳಪ್ಪ, ನಂಗೆ ಗೊತ್ತಿಲ್ಲ ಎಷ್ಟು ಹಾಕ್ಬೇಕಂತ. ಅದಾಕ್ಬಾರ್ದು ಕಣಪ್ಪ, ಅದಾಕ್ಬಾರ್ದು, ಕಬಾಬಿಂದು ಗೈಸ್. ಈಗಿನ ಚಾಲೆಂಜ್ ಏನು ಗೊತ್ತಾ? ನಿಧಾನ ಕೇಳ್ತೀನಿ ಕೇಳಿ. ನಾನು ನಮ್ಮಮ್ಮ ಮಾತಾಡಲ್ಲ, ಆ್ಯಕ್ಚುಲಿ ಮಾತಾಡ್ತಾ ಇಲ್ಲ ಸುಮಾರು ಟೈಮಿಂದ. ನೋಡೋಣ ನಮ್ಮಿಬ್ಬರು ಮದುವೆ ಕೋಆರ್ಡಿನೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಮಾತಾಡ್ದಲ್ಲೇ ಬಿರಿಯಾನಿ ಮಾಡಬೇಕು. ನೋಡೋಣ ಬನ್ನಿ ಹಿಂಗೆ. ಆ್ಯಕ್ಚುಲಿ ಮಾತಾಡಿದ್ರೆ ಸುಮಾರು ದಿವಸ ಆಗಿದೆ, ನಾವು ನಮ್ಮಮ್ಮ ಮಾತು ಬಿಟ್ಟಿದ್ದೀವಿ. ಹಾಗಾಗಿ ಈಗ ಬಿರಿಯಾನಿ ಮಾಡಬೇಕು ಹಿಂಗೆ ಪಕ್ಕದಲ್ಲೇ. ನೋಡೋಣ ಬನ್ನಿ, ಚೆನ್ನಾಗಾದ್ರೆ ಸಾಕು ಗೈಸ್. ಇವತ್ತು ಏನಪ್ಪ ಏನಾಗುತ್ತೆ ನಿಂತ್ಕೊತೆ? ನೀನು ಕ್ಯಾಮ್ರಾ ರೆಡಿ ಬಾ. ಇಲ್ಲಿ ಅಲ್ಲಿ ಬಾತ್ರೂಮ್ ಮೇಲೆ ಹೋಗಿ ಓಡಾಗ್ತಿದ್ಯಲ್ಲಪ್ಪ, ಬರಪ್ಪ ಇಲ್ಲಿ. ನೀನು ಇಲ್ಲಿ ಬಾ ಇಲ್ಲಿ ಅಂದ್ರೆ ನಲ್ಲೋಡಿದ್ರೆ ಆಯಿಲ್ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಗೈಸ್ ಹಾಕಿದ್ದು. ಹಂಗಾಗಿ ಒಂದು ಸ್ವಲ್ಪ ಸೈಡಿಗೆ ಬಗ್ಗಿಸ್ಕೊಳ್ತಿದ್ದೀವಿ. ಬಿರಿಯಾನಿ ಅಕ್ಕಿ ನಾ ಸೈಡಿಗೆ ತರ್ತೀನಿ. ಆ್ಯಕ್ಚುಲಿ ಬಾಸುಮತಿ ರೈಸ್ ತಂದಿದ್ರೆ ಚೆನ್ನಾಗಿರೋದು ಗೈಸ್. ಇದು ಬಾಸುಮತಿ, ಒಬ್ಬೊಬ್ಬೊಬ್ಬ ಬಾಸುಮತಿನಾ ನೋಡಿ, ಬಾಸುಮತಿ ಅಲ್ಲ ಅನ್ಸುತ್ತೆ ಇದು. ಇದು ಮಾಮೂಲಿ ಅಕ್ಕಿ ಬರುತ್ತಲ್ಲ, ಆ ಥರ ಅಕ್ಕಿ. ಸೊಸೈಟಿದಲ್ಲ, ಸೋನಾ ಮೊಸರು. ಸೋನಾ. ಈಗ ನೋಡಿ, ಆಯಿಲ್ನ ಸ್ವಲ್ಪ ಸೈಡಿಗೆ ಡಂಪ್ ಮಾಡ್ಕೊಂಡು ಈಗ ಇಟ್ಕೊಂಡಿದ್ದೀವಿ. ಈಗ ಎಂಥದ್ದು ಗೊತ್ತಾಗ, ನಾನು ಹಂಗೆ ಮಾಡಲ್ಲ. ಈಗ ಯೂಟ್ಯೂಬ್ ನೋಡ್ಕೋಬೇಕು. ಯೂಟ್ಯೂಬ್ ನೋಡ್ಕೊಂಡ್ರೆ ಮಾಡೋಕ್ಕಾಗೋದು. ನಮ್ಮಮ್ಮ ಈಗ ನೋಡ್ರಿ, ನಾನು ಈಗಲೇ ಹೇಳ್ತೀನಿ ಕೇಳಿ. ನಮ್ಮಮ್ಮ ಕುಗಾಡ್ತಾ ಇರುತ್ತೆ ನೋಡ್ರಿ ನಾನು ಸ್ವಲ್ಪ ಹೊತ್ತು. ಆ್ಯಕ್ಚುಲಿ ಮಾಡೋಕ್ಕೂ ಬಿಡಲ್ಲ ಅನ್ನೋ ಥರಕ್ಕೆ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡ್ತು. ಅಲ್ಲಿ ನಮ್ಮನೆ ಕಿಚನ್ ಗಲೀಜಾಗಿದೆಯಲ್ಲ, ಹಂಗಾಗಿ ಆಲ್ರೆಡಿ ಗಲೀಜನ್ನೆಲ್ಲ ತೋರ್ಸ್ಕೊಂಡು ಕೂರ್ತಿದ್ದಾನೆ ಅಂತ ಭಯಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಟ್ ಇಟ್ಸ್ ಓಕೆ ಗೈಸ್. ಇದು ಎಲ್ಲರೂ ವಾಂಗ ಅಂತ ಬರುತ್ತಲ್ಲ, ಯಾವುದು? ವಿಲೇಜ್ ಕುಕ್ಕಿಂಗ್. ಏನಪ್ಪ ಆವಾಜ್ ಆಗ್ತಿರೋದು? ಪಟ್ಕೋ ಅಂತ ಕನ್ನಡ ಮಾತಾಡು. ಇಟ್ಕೋ ಅಂತ. ನಮ್ಮಪ್ಪ ಕ್ರೇಜಿ ಪರ್ಸನ್. ಒಂಥರ ವಿಡಿಯೋ ಓಪನ್ ಆಗೋಕ್ಕೂ ಮುಂಚೆ ಸುಮ್ಮನಿರುತ್ತೆ, ಫುಲ್ಲು ಸಾಧು ದೇವತಾ ಮನುಷ್ಯ ಅಂತ. ವಿಡಿಯೋ ಓಪನ್ ಆದರೆ ರೊಚ್ಚಿಗೆ ದಳುತ್ತೆ ನಮ್ಮಪ್ಪ ಜಾಸ್ತಿ. ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ. ಯಾರು? ನಾನು ಹೇಳಿ ತರಲೆ ಮಾಡ್ತೀನಿ. ನಾನು ಸೈಲೆಂಟು ಸಿಕ್ಕಾಪಟ್ಟೆ. ಏನು ವೈಲೆಂಟು
ಸೈಲೆಂಟ್ ಇರೋ ಜಾಗದಲ್ಲಿ ಸೈಲೆಂಟು, ವೈಲೆಂಟ್ ಇರೋ ಜಾಗದಲ್ಲಿ ವೈಲೆಂಟ್, ಅದರಲ್ಲಿ ಏನಿತ್ತೆ. ಅವಾಗ ಎಲ್ಲ ಟೈಮಲ್ಲೂ ಸೈಲೆಂಟ್ ಆಗಿದ್ರೆ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ ಜನಗಳು. ಬನ್ನಿ ವಿಲೇಜ್ ಕುಕ್ಕಿಂಗ್ ಚಾನಲ್ ನೋಡ್ಬಿಟ್ಟು ಕ್ವಯರ್ ಬಿರಿಯಾನಿ ಅಂತ ಟ್ರೈ ಮಾಡೋಣ, ಹೇಳ್ತೀನಿ. ಇದು ಏನು ಥರ ಗೊತ್ತಾ ಗೈಸ್, ಫಸ್ಟೇ ಅನ್ನ ಹಾಕಿ ಬೇಯಿಸಲ್ಲ, ಇದು ಸಪ್ರೇಟಾಗಿ ಅನ್ನ ಮಾಡ್ಕೊಂಡು ಅದನ್ನು ಮಸಾಲ ಮಾಡಿರ್ತೀವಲ್ಲ, ಆ ಮಸಾಲ ಮೇಲೆ ಹಾಕಿ ಲೇಯರ್ ಹಾಕ್ತೀವಿ. ಆ ಥರ ಬಿರಿಯಾನಿ ಮಾಡ್ತಿರೋದು ಇವತ್ತು. ನೋಡಿ ಇಲ್ಲೇ ಇದೆ ನೋಡಿ, ಕ್ವಯರ್ ಬಿರಿಯಾನಿ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆ್ಯಕ್ಚುಲಿ ಇದು ಒಂದು ಸ್ವಲ್ಪ ಸಿಂಪಲ್ ರೆಸಿಪಿ, ಸಿಂಪಲಾಗಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ಮಸಾಲೆ ಹಾಕೋಗ್ತೀನಿ ಈಗ ಗೈಸ್. ಇದರೊಳಗೆ ಫಸ್ಟು ಮಸಾಲೆ ಹಾಕಿ 1 ನಿಮಿಷ ಬಿಡಬೇಕು. 1 ನಿಮಿಷ ಬಿಟ್ಟು ಈರುಳ್ಳಿ ಹಾಕಿ, ಈರುಳ್ಳಿ ಇದೆಯಲ್ಲ, ಬಾರಪ್ಪ ನೀನು ಅಲ್ಲೇ ಇರಪ್ಪ. ಅಪ್ಪ ಕಾರು ಅಲ್ಲ, ನಾನು ಅಮ್ಮ ಮಾತಾಡ್ಸಲ್ಲ, ಬಾರಪ್ಪ ಇಲ್ಲಿ. ಕಾರನೇ ಹಾಕಿಲ್ಲ, ಕಿರ್ಚಾಡ್ತೈತೆ ನೋಡು, ಕಾರನೇ ಹಾಕಿಲ್ಲ ಆದ್ರೂ ಕಿರ್ಚಾಡ್ತಾ ಅಂತ. ಬಾಯ್ಲಿ ನೀನು ಇವತ್ತು ಬರ್ಬೇಕು, ನೀನು ಇವತ್ತು ಕನ್ನಡ ಮಾತಾಡಪ್ಪ ನೀನು. ಒಳ್ಳೆ ಈರುಳ್ಳಿ ಹಾಕೋದು ಗೈಸ್. ಈಗ ಈರುಳ್ಳಿ ಹಾಕಿ ಇದು ಸ್ವಲ್ಪ ಯಾವ ಥರ ಬರ್ಬೇಕಂದ್ರೆ ಬ್ರೌನಿಶ್ ಆಗಿ ಬರಬೇಕು, ಚೆನ್ನಾಗಿ. ಬೋರಸ್ ಯಾವುದು ಬೋರಸ್? ಅದು ಈರುಳ್ಳಿ ಹಾಕಿ ಗೈಸ್. ಅದಕ್ಕೆ ಈಗ ಅಲ್ಲ ಕಣಪ್ಪ, ಅದು ಹಾಕ್ಬೇಕು ಕಣಪ್ಪ, ಮರಟ್ಟಿ ಮೊಗ್ಗು ಅಷ್ಟು ಹಾಕ್ಬೇಕು ಕಣಪ್ಪ. ಇನ್ನೊಂಚೂರು ಹಾಕಪ್ಪ, ಅದು ನಮ್ಮ ಮನೇಲಿ ಕನ್ನಡ ಬರಲ್ಲ, ಮಾತಾಡಲ್ಲ ಗೈಸ್. ನಾನು ಕನ್ನಡ ಮಾತಾಡು ಅಂತ ನಾನು ಪ್ರತಿ ಸಾರಿನೂ ಬೈತಾ ಇರ್ತೀನಿ. ಕ್ಯಾಮ್ರಾ ಮುಂದೆ ಅಲ್ಲ, ಆಫ್ ದ ಕ್ಯಾಮ್ರಾದಲ್ಲೂ ಬೈತಿರ್ತೀನಿ. ಇರಾಕ್ ಕರ್ನಾಟಕ ಬೇಕು, ಮಾತಾಡೋಕ್ಕೆ ತೆಲುಗು ಬೇಕು ಅಂತ. ಯಾವುದು ಜಾತ್ರೆ ಭಾಷೆ ಮಾತಾಡ್ಕೊಂಡು ಭಾಷೆ ತೆಲುಗು ಮಾತಾಡ್ತಾರೆ, ಮಾತೃಭಾಷೆ ಅಂತೇಳಿ ನಿನಗೆ ಊಟ ಕೊಟ್ಟಿದ್ದು. ಕನ್ನಡ ಬರುತ್ತೆ. ಹಾಂ, ಕನ್ನಡ ಬರುತ್ತೆ ಅಂತ ಮತ್ತೆ ಮಾತಾಡು ಕನ್ನಡದಲ್ಲಿ. ಎಂತ ಮುಗ್ಗದು? ಕನ್ನಡ ಮಾತಾಡಕ್ಕೆ ಹೇಳಪ್ಪ. ಕನ್ನಡ ಮಾತಾಡ. ಅಲ್ಲಿ ಭಾಷೆ ಅದು ಹಿಂಸೆ ಅನ್ಸುತ್ತಾ ಭಾಷೆ. ಕನ್ನಡ ಕರ್ನಾಟಕದಲ್ಲಿ ಕನ್ನಡ, ನಮ್ಮ ಭಾಷೆ ಕನ್ನಡ. ಅವನು ಅದರಲ್ಲಿ ಗೊತ್ತ, ನಮ್ಮಪ್ಪ ಕನ್ನಡ ನೋಡಿ ಅರ್ಧ ತೆಲುಗು ಅರ್ಧ ಕನ್ನಡ ಮಾತಾಡ್ದ. ಇದೆಯಲ್ಲ ಬ್ರೌನ್ ಆಗ್ಬೇಕು. ಇದು ಹಸಿ ಇದ್ರೆ ಈರುಳ್ಳಿ ಬಿರಿಯಾನಿ ಕಲರ್ ಬರ್ಬೇಕದು. ಕಲರ್ ಬರುತ್ತಲ್ಲ, ಕಲರ್ ಬಂದ್ರೇನೆ ಟೇಸ್ಟ್ ಬರೋದು. ಫುಲ್ ಬ್ರೌನ್ ಬರಬೇಕು ಗೈಸ್. ಬ್ರೌನ್ ಬಂದ್ರೇನೆ ನಮಗೆ ಇದು ಈರುಳ್ಳಿ ಸ್ಮೆಲ್ ಎಲ್ಲ ಹೋಗಿ ಬಿರಿಯಾನಿ ಸ್ವಲ್ಪ ಟೇಸ್ಟ್ ಬರೋದು. ಬಿರಿಯಾನಿ ವಿಡಿಯೋ ನೋಡ್ಕೊಂಡು ನಮ್ಮಪ್ಪ ಏನೋ ಮಾತಾಡ್ತಿದ್ದೆ. ನಮ್ಮಪ್ಪ ಚಿಕನ್ಗೆ ಮೊಸರು ಹಾಕಿದೀವಿ, ಕಲಸಿ ಸ್ವಲ್ಪ ಮ್ಯಾರಿನೇಟ್ ಆಗಕ್ ಬಿಡ್ಬೇಕು. ಇಲ್ಲಿ ನೋಡಿ ನಮ್ಮಪ್ಪ ಸಾಕಾಗುತ್ತೆ. ಅಯ್ಯನಗಾದೆ ನಾನು ಚಿಕನ್ ಮಟನು ಮಸಾಲನು ಹಾಕ್ತಾರೆ, ಟೇಸ್ಟ್ ಇರುತ್ತೆ. ಅಮ್ಮ ಬೇಡ ಬೇಡ ಏನು ಬೇಡ ದೇವ್ರೆ. ಕಲ್ಪಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಕೊತ್ತಂಬರಿ ಸೊಪ್ಪು ಮತ್ತೆ ಮಿಂಟ್ ಇದೆಯಲ್ಲ, ಮಿಂಟನ್ನ ತೆಗ್ದು ಅದಕ್ಕೆ ಹಾಕ್ಬೇಕು. ಏನಪ್ಪ ಸುಂದರ ಮಂಗಂತರ ಏನು ಈ ಉಂಡೆ ಅಲ್ಲಿ ಕಲ್ಸೋದು ಭಾಗ ಏನೇ ಕನ್ನಡ ಮಾತಾಡೋ. ಗೈಸ್ ಗೋಡಂಬಿ ಹಾಕೊಳ್ತಿದೀವಿ ಸ್ವಲ್ಪ. ನೋಡ್ತೀನಿ ಹೆಂಗಿದೆ ಅಂತ. ನೋಡ್ತೀನಿ ಅಂದ್ರೆ ನೋಡ್ಬೇಕು, ತಿನ್ನೋದಲ್ಲ. ತಿಂತೀನಿ ಅಂದ್ರೆ ತಿನ್ಬೇಕು. ನಾನು ನೋಡಿ ತಿಂತೀನಿ ಅಂತ ಹೇಳ್ತೀನಿ, ತಿಂತೀನಿ. ನೋಡ್ತೀನಿ ಅಂದ್ರೆ ನೋಡ್ಬೇಕು. ಗೈಸ್ ಈಗ ಇದು ಹಾಕ್ಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಬ್ರೌನ್ ಆಗುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆದರೆ ಇಲ್ಲಿ ಕೂಗಾಡ್ತಿದ್ದಾರೆ ಫುಲ್ ಬ್ರೌನ್ ಬಂದರೆ ಚೆನ್ನಾಗಿರಲ್ಲ ಅಂತ. ಏನೋ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಇನ್ನೇನು ಕಪ್ಪುಗೆ ಹಾಕದಂಗೆ ಮಾಡಿದ್ರೆ ಸಾಕು. ಮಾತಾಡಕ್ಕಂತಾನೆ ವಿಡಿಯೋ ತೆಗಿತಿರೋದು ನೀನು. ಮತ್ತೆ ಮಾತಾಡ್ಲಿ ಬಿಡು, ನಿನ್ಗೆ ಕೊಟ್ಟೆ ಪಿಚ್ಚು. ಹೌದಾ? ಹೌದು. ಗೈಸ್ ಇಲ್ಲಿ ನೋಡಿ ತಿನ್ನಿಸ್ತಾ ಇಷ್ಟೇ. ಈಗ ಇದನ್ನ ತೆಗ್ದು ಕೊತ್ತಂಬರಿ ಸೊಪ್ಪು ಮತ್ತು ಮಿಂಟು ಇವೆರಡನ್ನ ಇದ್ರೊಳಗೆ ಹಾಕಿ ಕಲಿಸ್ಬೇಕು. ಆ್ಯಕ್ಚುಲಿ ಬಿರಿಯಾನಿ ನಾನೇ ಮಾಡ್ತಿರೋದು, ನಾನು ಹೇಳ್ತಿರೋದಕ್ಕೂ ಮಾಡ್ತಿರೋದು. ಮತ್ತು ನಾನು ಸೈಡಲ್ಲಿ ನಿಂತಿದ್ದೀನಿ ಅನ್ಕೊಂಬಿಡ್ರಿ. ಅಂದರೆ ನನಗೆ ಕ್ವಾಂಟಿಟಿ ಎಷ್ಟು ಹಾಕ್ಬೇಕಂತ ಗೊತ್ತಾಗಲ್ಲ, ಬಟ್ ಮಾಡೋ ಪ್ರೊಸೀಜರ್ ಚೆನ್ನಾಗೇ ಗೊತ್ತಿದೆ. ಐ ನೋ ಹೌ ಟು ಮೇಕ್, ಬಟ್ ಐ ಡೋಂಟ್ ನೋ ಹೌ ಟು ಪುಟ್ ಕ್ವಾಂಟಿಟಿ. ಓಕೆ, ಸೊ ಮೆಣಸಿನ್ಕಾಯಿ ಹಾಕಪ್ಪ. ಮೆಣಸಿನ್ಕಾಯಿ ಕಟ್ ಮಾಡಿದ್ರೆ ಸೆಂಟ್ರಿಗೆ ಇಲ್ಲ ಹಾಕಿದ್ರೆ ಸಿಡಿಯುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀವಿ. ಅದಿದ್ರೇ
ಸ್ಮೆಲ್ ಕಣಪ್ಪ ಚಂದ ಅನ್ಸೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ ಚೆನ್ನಾಗಿ ಸ್ಮೆಲ್ ಹೋಗೋ ಥರ ಕಲಿಸ್ಕೋಬೇಕು. ಕೋಆರ್ಡಿನೇಷನ್ ನೋಡಿ ಗೈಸ್ ನಮ್ಮದು. ವಿತೌಟ್ ಟಾಕಿಂಗ್ ಮೇಕಿಂಗ್ ಈಚ್ ಅದರ್. ಅದಾದ್ಮೇಲೆ ನೀನು ತಗೊಂಡು ಇದ್ರ ಮೇಲೆ ಕುಂಡ್ರಿಸ್ಬೇಕು ಒಳಗೆ. ಬಾರಪ್ಪ ಕೊರ್ಸ್ತೀನಿ. ಟೊಮೊಟೊ ಹಾಕ್ಬೇಕು. ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ನೀನು ಸೂರು ಹಾಕೊಂಡು ನೀನು ತಿನ್ಕ. ಸಮ್ ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ಲ್ಯಾಂಗ್ವೇಜ್ ಬರುತ್ತೆ, ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ಅವ್ರು ಮಾತಾಡಿದ್ರೆ ಅದು ಮ್ಯಾಟ್ರ್ ಆಗಲ್ಲ, ಬಟ್ ನಾನು ಮಾತಾಡಿದ್ರೆ ತುಂಬ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಾವು ಕನ್ನಡದವರು, ನಾವು ಮಾತಾಡಬಾರ್ದು ಆ ಥರ ಬೇರೆ ಭಾಷೆ ಮಾತಾಡಬೇಕು. ಸಿಚುವೇಶನ್ ತಕ್ಕಂಗೆ ಮಾತಾಡಬೇಕು. ಅಲ್ಲಿ ತನಕ ನಮ್ಮ ಕನ್ನಡನೇ ಮಾತಾಡಬೇಕು. ನಮ್ಮ ಕನ್ನಡ ಭಾಷೆನ ಉಳಿಸ್ಬೇಕು, ಬೆಳೆಸ್ಬೇಕು. ಅಳಿಸೋ ಪ್ರಯತ್ನ ಯಾವತ್ತೂ ಮಾಡಬಾರ್ದು. ಗೈಸ್ ಇಲ್ಲಿ ನೋಡಿ ನಮ್ಮಪ್ಪ ಪಾತ್ರೆ ತೊಳಿತೈತಿ. ಇಲ್ಲಿ ಯಾರಪ್ಪ ಕೊಟ್ಟಿದ್ದು ನಿಂಗೆ ಕೆಲಸ? ಯಾರು ಕೊಟ್ಟರು? ನಮ್ಮ ಹೆಂಡತಿ ಕೊಟ್ಟರು. ಯಾರು ಕೊಟ್ಟರು? ನಾವು ಮಾಡ್ತೀವಿ. ತೊಳಿ ತಿಕ್ಕು ತಿಕ್ಕು ಚೆನ್ನಾಗಿ. ಡೈಲಿ ನಮ್ಮ ಮನೇಲಿ ನಮ್ಮ ಅಪ್ಪನೇ ಗೈಸ್ ಪಾತ್ರೆ ತೊಳಿಯೋದು. ಟೊಮೆಟೊ ಚೆನ್ನಾಗಿ ಒತ್ತಬೇಕು. ಹಿಂಗೆ ಒತ್ತಬೇಕಂದ್ರೆ ಅದು ಚೆನ್ನಾಗಿ ಇದಾಗಬೇಕು, ಸ್ಮ್ಯಾಶ್ ಆಗಬೇಕು. ಅವಾಗ ಮಸಾಲ ಸಿಗುತ್ತೆ ನಮಗೆ, ಗ್ರೇವಿ ಟೈಪು. ಗೈಸ್ ಈಗ ಅರಶಿನ ಪುಡಿ ಹಾಕ್ತಿದ್ದೀವಿ ಗೈಸ್. ನಮ್ಮಪ್ಪ ಕಲಿಸ್ತೈತೆ ನೋಡಿ. ಖಾರ ಪುಡಿ ಹೌದು. ಯಾಕಪ್ಪ ಗೈಸ್ ನಮ್ಮ ಅಮ್ಮನ ಮುಂದೆ ಮಾತಾಡೋಂಗಿಲ್ಲ ಆ್ಯಕ್ಚುಲಿ. ನಮ್ಮ ಅಮ್ಮನ ಮುಂದೆ ಮಾತಾಡಿ ಸ್ವಲ್ಪ ಗ್ರಾಂಟೆಡ್ ಆಗಿ ತಗೊಳುತ್ತೆ. ಹಂಗಾಗಿ ಈ ಕಡೆ ಬಂದಿದ್ದೀನಿ. ಖುಷಿ ಅನ್ನಿಸ್ತಿದೆ ಗೈಸ್. ಆ್ಯಕ್ಚುಲಿ 3 ಜನ ಸೇರಿ ಯಾವತ್ತೂ ಅಡುಗೆ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋದು. ಅಂದರೆ ಅಡುಗೆ ಮಾಡೋ ಟೈಮಲ್ಲಿ ನಮ್ಮ ಅಪ್ಪ ಏನು ಮಾಡೋದಂದರೆ ಸ್ಮೆಲ್ ಆಗಲ್ಲ ಖಾರದ್ದು, ಹಂಗಾಗಿ ಕೆಮ್ಮು ಬರುತ್ತೆ ಅಂತೇಳಿ ಆಚೆ ಹೋಗ್ತಿದ್ರು. ಬಟ್ ಇವತ್ತು ನಮ್ಮ ಅಪ್ಪ ನಿತ್ತಿ ಒಟ್ಟಿಗೆ ಸೇರಿ 3 ಜನ ಮಾಡ್ತಿದ್ದೀವಲ್ಲ, ಏನೋ ಒಂಥರ ಮನಸ್ಸಿಗೆ ಖುಷಿ ಆಗ್ತಾಯಿದೆ. ಅಲ್ಲಿ ತೋರಿಸ್ಕೊಳ್ಳಂಗಿಲ್ಲ, ಬಿಡೋಂಗಿಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮನ ಮುಂದೆ ತೋರಿಸ್ಕೊಳ್ಬಾರ್ದು ಆ ಥರ ಎಲ್ಲ. ಹಂಗಾಗಿ ನಾನು ಈ ಕಡೆ ಬಂದು ಇಲ್ಲೋಡಿ ಡೋರ್ ಲಾಕ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ ಅದ್ರ ಬಗ್ಗೆ. ಆ್ಯಕ್ಚುಲಿ ಖುಷಿಯಾಗಿದ್ದಾರೆ 3 ಜನ, ಅವರಿಬ್ಬರು ಖುಷಿಯಾಗಿ ಇರಲಿ. ಆ್ಯಕ್ಚುಲಿ ಖುಷಿಯಿಂದ ಮನಸ್ಪೂರ್ವಕವಾಗಿ ಇರ್ತೀನಿ ನಾನು. ಮಸಾಲ ಹಾಕು. ಯಾವ ಮಸಾಲ? ಯಾವುದು ಯಾವ್ದಪ್ಪ? ಏನ್ ಮಸಾಲ? ಚಿಕನ್ ಮಸಾಲಾನೇ. ಮಸಾಲ ಹಾಕು. ಹುರ್ಕೊಂಡು ಹಾಕುವ. ನಮ್ಮಪ್ಪಂಗೆ ಗೊತ್ತಾಗ್ತಲ್ಲ ಚಿಕನ್ ಮಸಾಲ. ಮಸಾಲ ಹಾಕಿ ಗೈಸ್ ಈಗ ಚಿಕನ್ ಮಸಾಲ ಹಾಕ್ತಿದ್ದೀವಿ. ಮಸಾಲ ಹಾಕು. ಒಂದೇ ಸಾಕು. ಅಡಿಲಿ ಸ್ವಲ್ಪ ಸೀದೋಗ್ತೈತೆ ಇದು. ಚಿಕನ್ ಮಸಾಲ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಆಫ್ ಬಿರಿಯಾನಿ ಅಷ್ಟು ನೀವು ಹಾಕ್ಕೊಳ್ಬೇಕು. ನಮಗೆ ಎಷ್ಟು ಬೇಕು ಅಷ್ಟು ನಾವು ಹಾಕ್ಕೊಳ್ತಿದ್ದೀವಿ. 3 people ಆರ್ ಕುಕಿಂಗ್ ಹಿಯರ್ ಗೈಸ್. ಅಪ್ಪ ಒಂದು ಹಾಡು ಹೇಳಪ್ಪ, ಅದೇ ಖುಷಿಗೆ ಇವತ್ತು. ಅವಲ್ಲ ಬೋರ್ಡು ಇದೆ, ಈ ವಲ್ಲ ಬೋರ್ಡು ಇದೆ, ಎದುರು ಬೋರ್ಡು ಬಟ್ಟಿ ಆಕಾಶ ಮಗ. ಫಿಲಮಿನ ಸಾಂಗ್ ಒಂಚೂರು ಗೊತ್ತಿಲ್ಲ ನಿಮಗೆ ಕನ್ನಡ? ಹಾಂ ಸುಮ್ಮನಿರಪ್ಪ, ಅಷ್ಟೆಲ್ಲ ಹಾಕೊಂಡ್ತಿರ್ತೀಯ. ಚಿಕನ್ ಹಾಕ್ತಿದ್ದೀವಿ ಗೈಸ್. ಆ್ಯಕ್ಚುಲಿ ಮ್ಯಾರಿನೇಟ್ ಮಾಡಿದ್ದೀವಲ್ಲ ಇಷ್ಟ ತನಕ ಚಿಕನ್ನ ಚೆನ್ನಾಗಿ. ನಾಯ್ಡೋರೆಂಟೆ ಕಾಡ ನಲ್ಲದುಮ್ಮ ಚೆಟ್ಟು ಕಾಡ. ನೀನು ಕನ್ನಡ ಆಡೋದಾರೆ ಆಡು. ನೀನು ಎಕಡ ಪಕಡ ಅದೆಲ್ಲ ಬೇಡ. ಕನ್ನಡ ಆಡೋದಾರೆ ಆಡು, ಬೇರೆ ಯಾವ ಭಾಷೆನೂ ಬೇಡ. ಚಿಕನ್ ಹಾಕೊಂಡಾದ್ಮೇಲೆ ನಾವು ಚೆನ್ನಾಗಿ ಕಲಸಿ ಈ ಥರ ಮುಚ್ಚಿಬಿಟ್ರೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು. ಯಾಕಂದರೆ ಚಿಕನ್ ಬಾಯ್ಲ್ ಆಗ್ಬೇಕಂತೇಳಿ ನಿಮಗೆಲ್ಲ ಗೊತ್ತೇ ಇರುತ್ತಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿಲ್ಲ, ಜಸ್ಟ್ ಆ ಮಸಾಲೆ ಸಪ್ರೇಟಾಗಿ ತೊಗೊಂಡು ಸ್ವಲ್ಪ ಮಸಾಲ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ರೈಸ್ ಮೇಲೆ ಮಸಾಲ, ರೈಸ್ ಮೇಲೆ ಮಸಾಲ ಅಂತ ಹೇಳ್ಬಿಟ್ಟು ದಮ್ ಕಟ್ಟೋದು ಅಷ್ಟೇ ಗೈಸ್. ಬಿರಿಯಾನಿ ಮುಗೀತು. ನಮ್ಮ ಅಪ್ಪಾಜಿಗೆ ಅವಾಗಲೇ ಹೇಳಿದ್ನಲ್ಲ ಒಂದು ಹಾಡು ಹೇಳಪ್ಪ ಅಂದರೆ ಯಾವುದೋ ಬುಕ್ಸ್ ತಗೊಂಡು ಹಾಡು ಕಲಿಯೋಕೆ ಪ್ಲಾನ್ ಮಾಡ್ಕೊಂಡು ಇಲ್ಲೇ ಇಟ್ಕೊಂಡಿದ್ದೆ ನೋಡಿ ಬುಕ್ಸು. ಫೈನಲಿ ಗೈಸ್ ಚಿಕನ್ನು ಬೆಂದಿದ್ದೇನಪ್ಪ. ಚಿಕನ್ ಬೆಂದಿದೆ. ಈಗ ಅಡಿಲಿ ನಾವು ಏನಂದ್ವಿ ಅವಾಗಲೇ ಇದು ಹೇಳಿದ್ನಲ್ಲ ನಾವು ದಮ್ ಕಟ್ಟಬೇಕು ಅಂತೇಳಿ. ಹಂಗಾಗಿ ಪಾತ್ರೆ ಇಟ್ಕೊಂಬಂದಿದ್ದೆ ನೋಡಿ ನಮ್ಮ ಅಪ್ಪಾಜಿ. ಇಲ್ಲಿ ನೋಡಿ ಇಲ್ಲೊಂದು ಕಡೆ ರೈಸ್ ಹಾಕೋಕ್ಕೋಸ್ಕರ ರೈಸು ಸ್ವಲ್ಪ ಕಲರ್ ಹಾಕಿ ರೈಸ್ ಇಟ್ಟಿದ್ದೀವಿ. ಬಟ್ಟೆನಾರು ಹಾಕ್ಬಿಟ್ಟು ಸಹಿತ ದಮ್ ಕಟ್ಟಿದ್ರೆ ಬಿರಿಯಾನಿ ರೆಡಿ ಗೈಸ್. ಫೈನಲಿ ಇಲ್ಲಿ ಮೊಸರು ಬಜ್ಜಿನೂ ರೆಡಿ ಆಗಿದೆ. ಇಲ್ಲಿ ಬಿರಿಯಾನಿ ತಂದು ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇಷ್ಟ ಅಲ್ಲ, ಕ್ವಾಂಟಿಟಿ ಇನ್ನೂ ಸುಮಾರಿದೆ. ನಮ್ಮ ಅಪ್ಪಂಗೆ ಕೇಳಬೇಕು ಟೇಸ್ಟ್ ಹೆಂಗಿದೆ ಅಂತ. ಯಾವಾಗಲೂ ನಮ್ಮ ಅಪ್ಪಕ್ಕೆ ಬಿರಿಯಾನಿ ಮಾಡಿದಾಗ ಕೇಳ್ತಾ ಇರುತ್ತೆ, ಮಸಾಲೆ ಜಾಸ್ತಿ ಇದೆ ಅದು ಇದು ಅಂತ. ಏನಪ್ಪ ಹೇಳಪ್ಪ, ನೀಟಾಗಿ ತಿಂದು ತಡಿಯಪ್ಪ. ತಿಂದಾಯ್ತು ಕಣ. ಎಲ್ಲಿ ಮಾಡು ಕಟ್ಟೆಗಳು ಚೆನ್ನಾಗಿದೆಯೋ ಇಲ್ವೋ ಅಷ್ಟೇ ಹೇಳು. ಸೂಪರ್ ಆಗಿದೆ. ಅಲ್ಲ ಚೆನ್ನಾಗಿಲ್ಲ ಅಂದರೆ ಇಲ್ಲ ಅನ್ನೋ ಬೇಜಾರಿಲ್ಲ. ಇಲ್ಲ ಸೂಪರ್ ಆಗಿದೆ. ಸೂಪರ್ ಆಗಿದೆ. ಭೋಜನ ಭೋಜನ ಗೈಸ್ ಬನ್ನಿ
ನಾನು ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಬಿರಿಯಾನಿಗೆ. ನನಗೆ ಇದು ಒಂದು ಸ್ವಲ್ಪ ಇದಿರಬೇಕು, ಇದಿಲ್ಲ ಅಂದರೆ ನಂಗೆ ಆಗಲ್ಲ ಬಿರಿಯಾನಿ. ಸೂಪರಾಗಿ ಬಂದಿದೆ ಬಿರಿಯಾನಿ. ಅದೇ ನಾನು ಹೇಳ್ತು ಅಲ್ಲಿ ಕಣ್ಣು ತೋರಿಸು ಒಂದ್ಸರಿ ಹಾಳೋದು ಅಳ್ತಾಗ